ಇನ್ನು ಮೊನ್ನೆ ರಾತ್ರಿ ಬೆಂಗಳೂರಿನಲ್ಲಿ ನಿಶ್ಚಿತ್ ಅಂತಕ್ಕಂಥ 8ನೇ ಕ್ಲಾಸ್ ಓದ್ತಕ್ಕಂಥ ಹುಡುಗನನ್ನು ಕಿಡ್ನ್ಯಾಪ್ ಮಾಡಿ ಮರ್ಡರ್ ಮಾಡಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕನನ್ನು ಕೊಲೆ ಮಾಡಿದ ನಂತರ ಹಂತಕರು ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು. ಬಾಲಕ ಜೀವಂತ ಇದ್ದಾಗಲಲ್ಲ, ಕೊಲೆ ಮಾಡಿದ ಮೇಲೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತೆ. ಹಣಕ್ಕೆ ಡಿಮ್ಯಾಂಡ್ ಇಡುವ ಮೊದಲೇ ಬಾಲಕನನ್ನು ಕೊಲೆ ಮಾಡಿದ್ದಾರೆ. ಕಿಡ್ನ್ಯಾಪ್ ಮಾಡಿದ ಕೆಲ ಹೊತ್ತಿನಲ್ಲೇ ಕತ್ತು ಸೀಳಿ ಸುಟ್ಟಿದ್ರು ಕಿಡ್ನ್ಯಾಪರ್ಸ್. ರಾತ್ರಿ 8 ಗಂಟೆ ಸುಮಾರಿಗೆ ನಿಶ್ಚಿತನ್ನು ಕೊಲೆ ಮಾಡಿದರು. ಮಧ್ಯರಾತ್ರಿ 1 ಗಂಟೆಗೆ 5 ಲಕ್ಷ ಹಣ ನೀಡುವಂತೆ ಕರೆ ಮಾಡಿದರು. ಮಗು ಕೊಲೆ ಮಾಡಿ 6 ಗಂಟೆಗಳ ಬಳಿಕ ಹಣಕ್ಕೆ ಅವರು ಡಿಮ್ಯಾಂಡನ್ನು ಇಟ್ಟಿದ್ದರು. ಹಣ ಪಡೆದು ಎಸ್ಕೇಪ್ ಆಗುವ ಪ್ಲ್ಯಾನನ್ನು ಹಂತಕರು ಮಾಡಿದರು. ಬಟ್ ಅಷ್ಟೊತ್ತಿಗಾಗಲೇ ಪೊಲೀಸರು ಬಲೆ ಬೀಸಿ ಇಬ್ಬರು ಆರೋಪಿಗಳಿಗೆ ಅರೆಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಅವರೇನೋ ಆ ಕಡೆಯಿಂದ ಅಟ್ಯಾಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಅವರ ಕಾಲಿಗೆ 6 ಸುತ್ತು ಗುಂಡನ್ನು ಹಾರಿಸಿ ಕೊನೆಗೆ ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡುವಲ್ಲಿ ಸಫಲರಾಗಿದ್ದಾರೆ. ಅದರಲ್ಲಿ ಒಬ್ಬ ಈ ನಿಶ್ಚಿತ್ ಅವರ ಮನೆಯಲ್ಲೇ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ. ಅವನೇ ಎಲ್ಲ ಪ್ಲ್ಯಾನ್ ಮಾಡಿ ಆ ಹುಡುಗನನ್ನು ಆತ ಪಾಪ ಟ್ಯೂಷನ್ಗೆ ಹೋಗಬೇಕಾದ್ರೆ ಕಿಡ್ನ್ಯಾಪ್ ಮಾಡಿ ಕತ್ತು ಸೀಳಿ ಕೊಲೆ ಮಾಡಿದ್ದಾರೆ. ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ.